ನಮಸ್ತೆ ಆದ್ಮೇಲೆ ಇವತ್ತು ನಾವು ಕ್ಯಾರಿಯಸ್ ಮುಂದ್ಗಡೆ ಇರೋ ತೋಟದಲ್ಲಿ ಇದ್ದೀವಿ. ಬಹುತೇಕ ಇಲ್ಲೆಲ್ಲ ಪ್ಲಾಂಟೇಶನ್ ಮುಗಿದಿದೆ. ಸುಮಾರು 90 ದಿನ ಆಯಿತು. 90 ದಿನದಲ್ಲಿ ನೋಡಿ, ಈಗ ನಾವು ಮೇಲ್ಗಡೆ ನಿಂತಾಗ ಒಂದು 20 ಅಡಿ ಮೇಲೆ ನಿಂತು ನೋಡಿದಾಗ ಅದು ಹೇಗೆ ಕಾಣುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಈಗೆಲ್ಲ ಗಿಡಗಳನ್ನ ಅಗಸೆ, ಗ್ಲಿಸಿಡಿಯಾ, ನುಗ್ಗೆ, ಹಣ್ಣಿನ ಗಿಡಗಳು, ತೆಂಗಿನ ಗಿಡಗಳು, SPM ಆಲ್ಮೋಸ್ಟ್ ಎಲ್ಲ ಕವರ್ ಆಗಿದೆ. ಇನ್ನೇನಾದರೂ ನಾವು ನಟ್ಟಿರೋ ಗಿಡದಲ್ಲಿ ಏನಾದರೂ ಡ್ಯಾಮೇಜ್ ಆಗಿದೆ, 1-2% ಗಿಡಗಳು ಇರ್ತವೆ. ಅವೆಲ್ಲ ಇವತ್ತು ನಾವೀಗ ಎಲ್ಲ ಗಮನಿಸಿದ್ದೀವಿ. ಅದು ಯಾವ್ದಾದ್ರು ಇಲ್ಲದಿದ್ದರೆ ನೆಕ್ಸ್ಟ್ ನಾವು ನೋಡಿ ಅದನ್ನು ಪ್ಲಾಂಟೇಶನ್ ಮಾಡಬೇಕು ಅಂತ ಇದ್ದೀವಿ. ನೋಡಿ, ಭಾಳ ಚೆನ್ನಾಗಿ ಈಗ ಕಾಣಿಸ್ತಾ ಇದೆ. ಹಾಗೆ ಇದು ಸುತ್ತಮುತ್ತ ವ್ಯೂ ಕೂಡ ತುಂಬ ಚೆನ್ನಾಗಿದೆ. ಹಾಗೆ ಸ್ವಲ್ಪ ಕೆಳಭಾಗದಿಂದ ನೋಡುವಾಗ ಹೇಗೆ ಕಾಣುತ್ತೆ ಅಂತ ಸ್ವಲ್ಪ ನೋಡೋಣ ಬನ್ನಿ. ಇದು ಭಾಳ ಚೆನ್ನಾಗಿ ಬರ್ತಾ ಇದೆ. ಈ ಮೆಟ್ಲು ಕೂಡ ಚೆನ್ನಾಗಿದೆ. ಸುಮಾರು ಅಗಸೆ, ಗ್ಲಿಸಿಡಿಯಾ, ನುಗ್ಗೆ ಎಲ್ಲ ಚೆನ್ನಾಗಿ ಬಂದಿದೆ. ಈಗೆಲ್ಲ ನೀರು ಎಲ್ಲದಕ್ಕೆ ಸಫಿಷಿಯೆಂಟಾಗಿ ನೀರು ಎಲ್ಲ ಬಂದು ತಲುಪ್ತಾ ಇದೆ. ಗ್ಲಿಸಿಡಿಯಾ ಭಾಳ ಅದ್ಭುತವಾಗಿ ಬಂದಿದೆ. ನುಗ್ಗೆನೂ ಕೂಡ ಅಷ್ಟೇ. ಇನ್ನೊಂದು 15 ದಿನ ಆದಮೇಲೆ ನಮಗೊಂದು 2 ಅಡಿ ಬಂದಮೇಲೆ ನಾವು ಅದ್ರ ತುದಿಯನ್ನು ಚೂಟ್ಬೇಕಾಗ್ತದೆ. ಅದನ್ನ ಚೂಟೋದು ನಾನು ಹೇಗೆ ಅಂತ ಆಮೇಲೆ ಅದನ್ನು ತೋರಿಸ್ಕೊಡ್ತೀನಿ. ನೋಡಿ, ಇವಾಗ ನಾವು ತೆಂಗಿನ ಗಿಡದಲ್ಲಿ ಈ ರೀತಿ ನಾವು ಉರುಳೆಯನ್ನು ಹಾಕಿ 40 ದಿನ ಆದಮೇಲೆ, ಈಗ 40-80 ದಿನ ಎರಡು ರೌಂಡ್ ಆಯಿತು. ಈ ರೀತಿ ಅಲ್ಲಿ ಬಳ್ಳಿ ಬರೋಕ್ಕೆ ಶುರು ಆದಾಗ ನಾವೇನು ಮಾಡಬೇಕು, ಅದನ್ನು ಕಿತ್ಬಿಟ್ಟು ಅದನ್ನ ಅಲ್ಲೇ ಹಾಕಿ ಅಥವಾ ಅದು ಡ್ರಮ್ಮಲ್ಲಿ ಕೊಳೆ ಹಾಕಿ ನಾವು ಬೇರೆ ಉರುಳಿಯನ್ನು ಇಲ್ಲಿ ಹಾಕಬೇಕಾಗ್ತದೆ. ಇದು ನಿಮಗೆ ಎಕ್ಸಾಂಪಲ್ ಈಗ ತೋರಿಸಿರೋದು. ಹಾಗೆ ಇಲ್ಲಿ ಇವಾಗ ನೋಡಿ, ಇವಾಗ ಅಗಸೆ ಸುಮಾರು ಒಂದು 6 ಅಡಿ ಬಂದಿದೆ. ಈಗ 6 ಅಡಿ ಅಗಸೆ ಬಂದಿದೆ. ಇಲ್ಲೆಲ್ಲ ಇವಾಗ ನಿಮಗೆ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ, ಇವಾಗ ಅಗಸೆ ಇಲ್ಲಿ ನಿಮಗೆ ಇದೊಂದು 6 ಅಡಿ ಇಲ್ಲಿ ಮೇಲೆ ಬಂದಿದೆ. ಈಗ ಅಗಸೆ ಸುಮಾರು ಒಂದು 90 ದಿನಕ್ಕೆ ಇದು ಈ ಲೆವೆಲಲ್ಲಿ ತೋಟ ರೆಡಿ ಆಗಿದೆ. ಈಗ ನಾವು ಇಲ್ಲಿ ನಿಂತ್ಕೊಂಡ್ರೆ ಅಲ್ಲಿ ನಮ್ಮ ಮುಂದಿನ ಮನೆ ನಮಗೆ ಕಾಣಿಸೋದಿಲ್ಲ. ಆ ರೀತಿ ಇದು ಕವರ್ ಆಗಿಬಿಟ್ಟಿದೆ. ಎಲ್ಲೋ ಸ್ವಲ್ಪ ದೂರ ಸ್ವಲ್ಪ ಒಬ್ಬೊಬ್ಬ ಕಾಣಿಸುತ್ತೆ. ಇನ್ನೊಂದು 15 ದಿನದಲ್ಲಿ ಅದು ನಮಗೆ ಕವರ್ ಆಗಿಬಿಡುತ್ತೆ. ಅಲ್ಲಿ ಗೇಟಲ್ಲಿ ಯಾರು ಬರ್ತಾರೆ ಹೋಗ್ತಾರೆ ಅನ್ನೋದನ್ನ ನಾವಿನ್ನು ಅಲ್ಲಿ ಪಕ್ಕದಲ್ಲೇ ಹೋಗಿ ನೋಡೋವಂಥ ಇದು ಆಗಿದೆ. ಆಮೇಲೆ ಅದೇ ರೀತಿ ನಾವು ನೋಡಿ, ಇಲ್ಲೂ ಕೂಡ ಅಷ್ಟೇ ಅಗಸೆ ಎಲ್ಲ, ನುಗ್ಗೆ ಎಲ್ಲ ಇನ್ನೇನೊಂದು 1-2 ಅಡಿ ಹೈಟ್ ಬಂದಮೇಲೆ ನಾವು ಅದ್ರ ತುದಿಯನ್ನು ಚೂಟಬೇಕು. ಇಲ್ಲೂ ನಮಗೆ ಅಗಸೆ ಒಂದು ಒಳ್ಳೆ ಹೈಟ್ ಬಂದಿದೆ. ಅದು ಹೈಟ್ ಹೋದ್ಮೇಲೆ ನಾವು 10 ಅಡಿಗೆ ಒಂದೊಂದನ್ನ ಮೇಲೆ ಬಿಟ್ಬಿಟ್ಟು ಬಾಕಿರೋದನ್ನೆಲ್ಲ ನಾವು 5 ಅಡಿಗೆ ಇದನ್ನೆಲ್ಲ ಕಟ್ ಮಾಡ್ತೇವೆ. ಕಸ ಕಡ್ಡಿ ಎಲ್ಲ ಇದೇ ರೀತಿಯಲ್ಲಿ ಮಲ್ಚಿಂಗ್ ಆಗಿರಬೇಕು. ಇಲ್ಲೆಲ್ಲ ಈಗ ನಾವು ಬೇರೆ ಬೇರೆ ಹಣ್ಣಿನ ಗಿಡಗಳನ್ನ, ಬಾಳೆ ಗಿಡಗಳನ್ನೆಲ್ಲ ಈ ರೀತಿ ನಾವಲ್ಲಿ ಹಾಕ್ಕೊಂಡಿದ್ದೇವೆ. ಇದು ಆಲ್ ಸ್ಪೈಸು. ಇದು ಭಾಳ ಚೆನ್ನಾಗಿ ಆಗಲೇ ಚಿಗುರಿದೆ. ಇದು ಅಷ್ಟೇ. ಇಲ್ಲಿ ಬಾಳೆ ಎಲ್ಲ ಗುಂಪು ಬಾಳೆ ಒಂದು 20 ಅಡಿಗೆ ಒಂದು ಹಾಕ್ಕೊಂಡಿದ್ದೇವೆ. ಅದೇ ರೀತಿ ಇದು ಬಟರ್ ಫ್ರೂಟು. ಹಾಗೆ ನಾವು ಇಲ್ಲಿ ರಸ್ತೆಯ ಪಕ್ಕದಲ್ಲಿ SPMಗೆ ನಾವು ಹಾಕಿರುವಂಥ ಜಾಗದಲ್ಲಿ ನಾವು ಅರಳನ್ನು ಹಾಕ್ಕೊಂಡಿದ್ದೀವಿ. ನೋಡಿ, ಸುಮಾರು ಒಂದು 90 ದಿನಕ್ಕೆ ಅರಳು ಇದು ಕಾಯಿ ಆಗಿದೆ. ಈ ಎಣ್ಣೆಗೂ ಬಳಸ್ಬೋದು, ತುಂಬ ಒಳ್ಳೆಯದು. ಆದಮೇಲೆ ಈ ಅರಳಿನ ಎಲೆಯನ್ನು ನೀವು ಬಹುಪಯೋಗಿಯಾಗಿ ಔಷಧಿಯಾಗಿ ಬಳಸ್ಬೋದು. ತುಂಬ ಒಳ್ಳೆಯ ಎಲೆ ಇದು. ಈ ಎಲೆಗೆ ನೀವು ಸ್ವಲ್ಪ ಹರಳೆಣ್ಣೆ ಅಥವಾ ಬೇರೆ ಏನಾದರೂ ಎಣ್ಣೆನ ಹಾಕ್ಬಿಟ್ಟು ನೀವೊಂದು ಸ್ವಲ್ಪ ನಿಮ್ಮ ದೋಸೆ ಹಂಚಲ್ಲಿ ಸ್ವಲ್ಪ ಬಿಸಿ ಮಾಡಿ ಮಂಡಿಗೆಲ್ಲ ಹಾಕ್ಬಿಟ್ರೆ, ಕಟ್ಟಿದ್ರೆ ಮಂಡಿ ನೋವು ಆದಷ್ಟು ಬೇಗ ಕಡಿಮೆ ಆಗಿಬಿಡ್ತದೆ. ಆಮೇಲೆ ಅದೇ ರೀತಿ ಈ ಎಲೆಯನ್ನು ನಮ್ಮ ಪೂರ್ವಿಕರು ಏನು ಮಾಡ್ತಿದ್ರು ಅಂದರೆ, ಈ ಎಲೆಯನ್ನು ತಲೆಗೆ ಮೆಂತೆಯನ್ನು ಚೆನ್ನಾಗಿ ಬೇಯಿಸಿ ಅರೆದ್ಬಿಟ್ಟು ತಲೆ ಮೇಲೆ ಹೀಗೆ ಇಟ್ಕೊಳ್ತಿದ್ರು, ತಂಪಾಗಿರೋದು ಅಂದ್ಬಿಟ್ಟು. ಈ ರೀತಿ ತುಂಬ ಜನ ಈಗಲೂ ಹಳ್ಳಿಗಳ ಕಡೆ ಇದನ್ನ ಬಳಸ್ತಾರೆ. ಇದ್ರ ಎಲೆ ತುಂಬ ಔಷಧಿ ಗುಣವನ್ನು ಹೊಂದಿದೆ. ಮಂಡಿ ನೋವಿಗೂ ಬಳಸ್ಬೋದು. ಮತ್ತು ಹರಳೆಣ್ಣೆನ ರಾತ್ರಿ ನೀವು ಊಟ ಮಾಡಾದಮೇಲೆ ಪ್ರತಿಯೊಬ್ಬರು ಒಂದು 4 ದಿನಕ್ಕೆ 5 ದಿನಕ್ಕೆ ಅಥವಾ ಪ್ರತಿದಿನ ಮಾಡಿದರೆ ಒಳ್ಳೆಯದೇ. ಅಟ್ಲೀಸ್ಟ್ ಒಂದು ವಾರದಲ್ಲಿ 1 ದಿನ ಆದರೂ ಹರಳೆಣ್ಣೆನ ಊಟ ಆದಮೇಲೆ 1 ಟೀ ಸ್ಪೂನ್ ಹರಳೆಣ್ಣೆನ ನುಂಗ್ಬಿಟ್ಟು ಮಲಗಿದರೆ ಬೆಳಿಗ್ಗೆಗೆ ಹೊಟ್ಟೆ ಎಲ್ಲ ಭಾಳ ಕ್ಲೀನಾಗಿ, ಮೋಷನ್ ಎಲ್ಲ ಭಾಳ ಫ್ರೀಯಾಗಿ ಆಗುತ್ತೆ. ಇದೇ ಹರಳನ್ನು ನಾವು ನೆಕ್ಸ್ಟ್ ಇಯರ್ ತೆಂಗಿನ ಗಿಡಕ್ಕೆ ನುಸಿ ರೋಗ ಕಪ್ಪು ತಲೆ ಹುಳ ಬಂದಾಗ ಅದನ್ನು ಚೆಚ್ಚಿ ಹಾಕ್ಲಿಕ್ಕೂ ಬೀಜ ಆಗುತ್ತೆ.
ಮತ್ತು ನಾವು ಈ ಬೀಜದಿಂದ ಎಣ್ಣೆಯನ್ನು ಮನೆಗೆ ಬೇಕಾದಷ್ಟು ಎಣ್ಣೆಯನ್ನು ಮಾಡ್ಕೊಳ್ಬೋದು. ಇದೆಲ್ಲ SBM ಲೈನಲ್ಲಿ ಈ ರೀತಿ ಬಂದಿದೆ. ಹಾಗೆ ಇದೆಲ್ಲ ಹಲಸಿನ ಗಿಡ, ತೆಂಗಿನ ಗಿಡ, ಇದೆಲ್ಲ ಈ ಥರ ನೇರಳೆ ಗಿಡ. ನೇರಳೆ ಎಲ್ಲ ನಮಗೆ 2 ತೆಂಗಿನ ಗಿಡ ಮಧ್ಯದಲ್ಲಿ ನೇರಳೆಯನ್ನು ಇಲ್ಲಿ ಹಾಕ್ಕೊಂಡಿದ್ದೀವಿ, ಅದು ಚೆನ್ನಾಗಿ ಬರ್ತಾಯಿದೆ. ಹಾಗೆ ಬೋರ್ವೆಲ್ಗೆ ಹೋಗೋಕ್ಕೆ ಒಂದಿಷ್ಟು ಆಗಲ ದಾರಿ, ಒಂದು 12 ಅಡಿ ರೋಡನ್ನು ಇಲ್ಲಿ ಬಿಟ್ಕೊಂಡಿದ್ದೇವೆ. ಆ ರೋಡು ಕೂಡ ಭಾಳ ಚೆನ್ನಾಗಿದೆ. ಹೀಗೆ ಇಲ್ಲಿಂದ ನೋಡಲಿಕ್ಕೆ ನಿಮಗೆ ಮನೆ ಕಾಣಿಸುತ್ತೆ. ಒಂದು ಮಧ್ಯದಲ್ಲಿ ಸೆಂಟ್ರ್ ಪಾಯಿಂಟಲ್ಲಿ ಒಂದು ಕ್ಯಾಮರಾನೂ ಇದೆ. ಹಾಗೆ ಇದು ಅರಳು ನೋಡಿ, 90 ದಿನಕ್ಕೆ ಅರಳು ನೋಡಿ ಎಷ್ಟು ಕಾಯಿ ಬಂದಿದೆ ಅಂದ್ಬಿಟ್ಟು. ನಾವು ಬಾರ್ಡ್ರಲ್ಲಿ ಯಾವಾಗಲೂ ಅಷ್ಟೇ ಜೆಟ್ರೋಪ್ ಹಾಕೊಳ್ಳೋ ಥರನೇ ಬಾರ್ಡ್ರಲ್ಲಿ ನಾವು ಇದನ್ನು ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು. ಹಾಗೆ ಇದೆಲ್ಲ ಇಲ್ಲಿ ಹುರುಳಿ ನೋಡಿ, ಇಲ್ಲೂ ಕೂಡ ಅಷ್ಟೇ. ಇದೇನಾದರೂ ಅರಳಿ ಬಂದು ಇದೆಲ್ಲ ಈ ಥರ ಬಳ್ಳಿ ಬರೋಕ್ಕೆ ಶುರುವಾಯಿತು ಅಂದಾಗ, ಈ ಥರ ಬಳ್ಳಿ ಬರೋಕ್ಕೆ ಶುರುವಾಯಿತು ಅಂದಾಗ ನಾವೇನು ಮಾಡಬೇಕು, ಅದನ್ನು ಕಿತ್ಬಿಟ್ಟು ಬೇರೆ ಹಾಕ್ಬಿಡ್ಬೇಕು. ಹಾಗೆ ಜಟ್ರೋಪ, ಬೇರೆ ಪಕ್ಕದಲ್ಲಿ ಜಟ್ರೋಪನೂ ಕೂಡ ಚೆನ್ನಾಗಿ ಬರ್ತಾಯಿದೆ. ಕೆಲವು ಕಡೆ ಮಣ್ಣು ಚೆನ್ನಾಗಿರೋ ಕಡೆ ಜಟ್ರೋಪ ಎಲ್ಲ ತುಂಬ ನೋಡಿ, ಜಟ್ರೋಪ ಒಂದೂವರೆ ಅಡಿ ಎಲ್ಲ ಹೈಟ್ ಬಂದಿದೆ. ಜಟ್ರೋಪ ಮಣ್ಣು ಎಲ್ಲಿ ಚೆನ್ನಾಗಿದೆಯೋ ಆರ್ಗಾನಿಕ್ ಕಾರ್ಬನ್ ಬೇಗ ಡೆವಲಪ್ ಆದಷ್ಟು ಗಿಡಗಳು ಕೂಡ ಆರಾಮಾಗಿ ಡೆವಲಪ್ ಆಗಿಬಿಡುತ್ತೆ. ತೆಂಗಿನ ಗಿಡನೂ ಇನ್ನೊಂದು ತಿಂಗಳಾದಮೇಲೆ ಅದಕ್ಕೆಲ್ಲ ನಾವು ಕಟ್ಟಿರೋದು ಸುತ್ತಲಿ ಹಗ್ಗ ಬಿಚ್ಚೋದ್ಮೇಲೆ ಅದರ ಪಾಡಿಗೆ ಅದು ಕ್ಲೀನಾಗಿ ಆರಾಮಾಗಿ ಅದು ಬರುತ್ತೆ. ಈ ರೀತಿ ನಮ್ಮ ಈ ತೋಟದ ಬಹುತೇಕ ಕೆಲಸ ಇಲ್ಲಿ ಮುಗಿದಿದೆ. ಇನ್ನು ಮಧ್ಯದಲ್ಲಿ ಹಂತವಾಗಿ ಇದ್ರದ್ದು ಏನು ಡೆವಲಪ್ ಆಗ್ತಾಯಿದೆ ಏನು ಅನ್ನೋದನ್ನ ನಾನು ನಿಮಗೆ ಮುಂದಿನ ದಿನದಲ್ಲಿ ಇದನ್ನು ನಾನು ತೋರಿಸ್ಕೊಡ್ತೇನೆ. ಹಾಗೆಯೇ ನಾವು ಇಲ್ಲಿ ಇವತ್ತು ಸ್ವಲ್ಪ ಅರಿಶಿಣವನ್ನು, ಈಗ ಸೀಸನ್ ಫೆಬ್ರವರಿ ತಿಂಗಳಾಗಿರೋದ್ರಿಂದ ಅರಿಶಿಣವನ್ನು ನಾವು ಬಿತ್ತನೆ ಮಾಡಲಿಕ್ಕೂ ಸಮೇತ ಅರಿಶಿಣವನ್ನು ತಂದಿದ್ದೇವೆ. ಅದೆಲ್ಲ ಬಿತ್ತನೆ ಮಾಡಾದಮೇಲೆ ಅದು ಹೇಗೆ ಹುಟ್ಟುತ್ತೆ, ಏನಾಗುತ್ತೆ ಅಂತೆಲ್ಲ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ. ನಮಸ್ತೆ.